ಕೋಲಾರಕ್ಕೆ ಹರಿತಾ ಇರುವ ಕೆಸಿ ವ್ಯಾಲಿ ಯೋಜನೆಯ ಸಂಸ್ಕರಿಸಿದ ನೀರಿನ ಪ್ರಮಾಣ ಹೆಚ್ಚಿಸುವಂತೆ ಇವತ್ತು ಕೋಲಾರ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶ್ರೀನಿವಾಸಪುರದಿಂದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬೆಂಬಲಿಗರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ರ್ಯಾಲಿ ಬೆಳಗ್ಗೆ 10 ಗಂಟೆಗೆ ಶ್ರೀನಿವಾಸಪುರದಿಂದ ಹೊರಟು 11 ಗಂಟೆಗೆ ಕೋಲಾರ ತಾಲೂಕಿನ ಲಕ್ಷ್ಮೀ ಸಾಗರ ಕೆರೆಯ ಬಳಿ ತಲುಪಲಿದೆ. ಕೆಸಿ ವ್ಯಾಲಿ ಡಿಸಿ ಪಾಯಿಂಟ್ ಬಳಿ 1,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಗರು ಜಮಾಯಿಸಲಿದ್ದಾರೆ ಅಂತ ಕೋಮುಲ್ ಹಾಲು ಒಕ್ಕೂಟ ನಿರ್ದೇಶಕ ಕೆಕೆ ಮಂಜು ಮಾಹಿತಿ ಕೊಟ್ಟಿದ್ದಾರೆ. ಕೆಸಿ ವ್ಯಾಲಿ, ಎಚ್ಎನ್ ವ್ಯಾಲಿ ಹಾಗೂ ವೃಷಭಾವತಿ ವ್ಯಾಲಿಗಳ ಸಂಸ್ಕರಿಸಿದ ನೀರು ಉತ್ತಮ ಗುಣಮಟ್ಟದ್ದಾಗಿದೆ. ಯಾರೂ ಭಯ ಪಡೋದು ಬೇಡ ಅಂತ ಸಚಿವ ಬೋಸರಾಜು ಹೇಳಿದ್ದಾರೆ. ನಿನ್ನೆ ಸಭೆ ಬಳಿಕ ಮಾತನಾಡಿದ ಬೋಸರಾಜು, ಭಾರತೀಯ ವಿಜ್ಞಾನ ಸಂಸ್ಥೆಯ ಮೂಲಕ ಸಂಶೋಧನೆ ಮಾಡಲಾಗಿದ್ದು ನೀರು ಉತ್ತಮ ಗುಣಮಟ್ಟದ್ದು ಅಂತ ಸಂಶೋಧನೆಯಿಂದ ದೃಢಪಟ್ಟಿದೆ. ಅಂತರ್ಜಲ 5 ಹಂತಗಳಲ್ಲಿ ಶುದ್ಧೀಕರಣಗೊಳ್ತಾ ಇದ್ದು ನೀರಿನ ಗುಣಮಟ್ಟ ಚೆನ್ನಾಗಿದೆ. ಈ ನೀರನ್ನು ಬಳಸ್ತಾ ಇರೋ ಜನ ಹಾಗೂ ಜಾನುವಾರುಗಳ ಆರೋಗ್ಯದಲ್ಲಿ ನೀರಿನಿಂದ ಆಗೋ ಯಾವುದೇ ಸಮಸ್ಯೆ ಕಂಡು ಬಂದಿಲ್ಲ ಮತ್ತು ಕೃಷಿ ಬೆಳೆಗಳಿಗೂ ಯಾವುದೇ ಹಾನಿಯಾಗಿಲ್ಲ ಅಂತ ಐಐಎಸ್ಸಿ ವರದಿ ದೃಢಪಡಿಸಿದೆ ಅಂತ ಬೋಸರಾಜು ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕಾವು ಜೋರಾಗಿದೆ. ಎಸ್ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಮಲ್ಲಿಕಾರ್ಜುನ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸಮರ್ಥ್ಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಾಥ್ ಕೊಟ್ಟಿದ್ರು. ಬಳಿಕ ಮಾತನಾಡಿರುವಂಥ ಸಿಎಂ ಡಿಸಿಎಂ ಉಪಚುನಾವಣೆ ಗೆದ್ದೇ ಗೆಲ್ತೀವಿ ಅಂತ ಹೇಳಿದ್ರು. ವಿದೇಶದಲ್ಲಿ ಕಲಿತು ಗ್ರಾಮೀಣ ಸೇವೆಗೆ ಸಮರ್ಥ್ ಬಂದಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಇನ್ನು ಪಕ್ಷದ ಗೆಲುವಿಗಾಗಿ ದಾವಣಗೆರೆಯಲ್ಲೇ ಠಿಕಾಣಿ ಹೂಡ್ತೀನಿ ಅಂತ ಸಮೀರ್ ಹೇಳಿದ್ದಾರೆ. ಅವ್ರನ್ನೂ ಕೂಡ ಸಮಾಧಾನ ಮಾಡ್ತಕ್ಕಂಥ ನಾವು ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. 100% ವಿಶ್ವಾಸ ಇದೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಬಂಡಾಯ ಎದ್ದಿದೆ. ಕಾಂಗ್ರೆಸ್ ಟಿಕೆಟ್ ಸಿಗದಿದ್ದಕ್ಕೆ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ನಾಮಪತ್ರ ಸಲ್ಲಿಸಿದ್ದಾರೆ. ಇದೇ ವೇಳೆ ಮಾತನಾಡಿದಂಥ ಸಾದಿಕ್, ಯಾವುದೇ ಕಾರಣಕ್ಕೂ ಕಣದಿಂದ ಹಿಂದೆ ಸರಿಯಲ್ಲ, ಸಿಎಂ ಡಿಸಿಎಂ ಮನವೊಲಿಸಿದ್ರು ನಾವು ಬಗ್ಗಲ್ಲ ಅಂತ ಹೇಳಿದ್ದಾರೆ. ಮನೆಯಿಂದ ಬಂದು ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಚಿಕ್ಕಪ್ಪ ಅಂತೇಳಿ ನನಗೆ ವಿಶ್ವಾಸ ತಗೊಂಡು ನನಗೆಲ್ಲ ಅವರೇ ಬಯಲಾಗಿದ್ದು ಅವರೇ ಖರ್ಚು ಮಾಡಿ ಈಗ ಎಲ್ಲರೂ ಅಲ್ಲ ಈ ಡೊಲ್ ತೊಗೊಂಬಂದರು. ಎಲ್ಲ ಅಭಿಮಾನರು 50 ರೂಪಾಯಿಗೆ ಡಲ್ ತೊಗೊಂಬಂದು ಇಲ್ಲಿ ನಾಮಿನೇಷನ್ ಕೊಡೋ ತನಕ ಬಂದರು. ನಾವು ಯಾರಿಗೂ ಟೀ ಕುಡಿಸಿಲ್ಲ, ಯಾರಿಗೂ ಒಂದು ಪೈಸಾ ಕೊಟ್ಟಿಲ್ಲ. ನಿಮ್ಮ ಬಂಡಾಯ ಸ್ಪರ್ಧೆ ಬಿಜೆಪಿಗೆ ಅನುಕೂಲ ಆಗತ್ತೆ ಅನ್ನುವಂಥ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ. ನನ್ನ ಪ್ರಕಾರ ಎರಡು ಕ್ಯಾಂಡಿಡೇಟು ನನ್ನ ಪರವಾಗಿ ಅದಾರಂತ ನೀವು ಹೇಳ್ತಿದ್ದೀರಿ. ನಾನು ಆ ಕ್ಷಣಕ್ಕೂ ಅವರಿಗೆಲ್ಲ ಲೆಕ್ಕಕ್ಕಿಟ್ಟಿಲ್ಲ. ನಾನೇ ಬಯಲಾಗದೇನೆ, ನಾನೇ ಗೆಲುವು, ನಾನೇ ಸಾಧಿಸ್ತಾನೆ. ನಾನು ವಿಧಾನಸೌಧಕ್ಕೆ ನನಗೆ ದಕ್ಷಿಣ ಕ್ಷೇತ್ರದ ಜನ ಕಳಿಸ್ತಾರಂತೇಳಿ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಮನೆಯಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ನಾಮಪತ್ರ ಸಲ್ಲಿಸಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಜೊತೆ ತೆರಳಿ ಶ್ರೀನಿವಾಸ ದಾಸಕರಿಯಪ್ಪ ಚುನಾವಣಾ ಅಧಿಕಾರಿಗಳಿಗೆ ಉಮೇದುವಾರಿಕೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ಮಾಜಿ ಸಿಎಂ ಯಡಿಯೂರಪ್ಪ, ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಕಾಂಗ್ರೆಸ್ ವಿರುದ್ಧ ನನ್ನ ಹೋರಾಟ ಇದೆ ಅಂತ ಶ್ರೀನಿವಾಸ್ ದಾಸಕರಿಯಪ್ಪ ಹೇಳಿದರು. ಅಲ್ಪಸಂಖ್ಯಾತರಿಗೆ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಅವತ್ತಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಅವ್ರಿಗೆ ಅರ್ಥ ಆಗಿದೆ ನಾವು ಮೋಸ ಹೋಗ್ತಾ ಇದ್ದೇವೆ ಅನ್ನುವಂಥದ್ದು. ಸೊ ಈಗಲಾದರೂ ಅವ್ರು ಅರ್ಥ ಮಾಡಿಕೊಂಡು ಸರಿಯಾದ ರೀತಿ ಮತದಾರ ಭಾಗವಹಿಸಬೇಕು. ಮತ್ತು ನರೇಂದ್ರ ಮೋದಿಜಿಯವರು ಎಂದೂ ಸಹ ಹಿಂದೂ ಮುಸ್ಲಿಂ ಅಂತ ಭೇದ ಭಾವನೆ ಮಾಡಿಲ್ಲ. ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಬಾಳಬೇಕು ಅಂತ ಅವರ ಅಪೇಕ್ಷೆ ಇದೆ. ಅದನ್ನು ಪೂರೈಸೋ ಕಾಲ ಬಂದಿದೆ. ಅದಕ್ಕೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಸಹಕಾರ ಕೊಡ್ತಾರೆ ವಿಶ್ವಾಸ. ಸಿದ್ಧಾಂತವನ್ನು ಒಪ್ಪಿ ಬಂದವ್ರಿಗೆ ಯಾವತ್ತೂ ಕೂಡ ಬೇಡ ಅನ್ನಲ್ಲ ನಮ್ಮ ಪಕ್ಷ. ನಮ್ಮ ಜೊತೆಗೆ ಕೈಗೆ ಶಕ್ತಿ ಕೊಟ್ಟು ನನ್ನ ಜೊತೆಗೆ ಸೇರಿ ಕೆಲಸ ಮಾಡ್ತಾರೆ ನಮ್ಮ ಪಕ್ಷದ ಜೊತೆಗೆ ಅಂತ ಹೇಳಿದರೆ ಮುಕ್ತ ಆಹ್ವಾನವನ್ನು ನೀಡ್ತೇವೆ. ಕಾಂಗ್ರೆಸ್ ಎದುರಾಳಿ ಅಷ್ಟೇ, ನನಗೆ ಯಾರೂ ಅಲ್ಲ. ಕಾಂಗ್ರೆಸ್ ದುರಾಡಳಿತ ವ್ಯವಸ್ಥೆ ವಿರುದ್ಧ ನಮ್ಮೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಮೇ 4ರಂದು ವಿಜಯದ ಪತಾಕೆ ಹಾರಿಸ್ತೀವಿ. ದಕ್ಷಿಣ ಈ ಬಾರಿ ದಾವಣಗೆರೆ ದಕ್ಷಿಣ ಬಿಜೆಪಿ ಪಾಲಾಗುತ್ತೆ. ಇನ್ನು ಮಾಜಿ ಸಿಎಂ ಯಡಿಯೂರಪ್ಪಗೆ ಈ ಬೈ ಎಲೆಕ್ಷನ್ ಪ್ರತಿಷ್ಠೆಯ ಕಣ ಆಗಿದೆ. ತಮ್ಮ ಮೇಲಿನ ಆರೋಪಗಳಿಂದ ಪಾರಾಗೋಕೆ ಬಿಎಸ್ವೈ ಶತಾಯಗತಾಯ ಎಲೆಕ್ಷನ್ನಲ್ಲಿ ಬಿಜೆಪಿಯನ್ನು ಗೆಲ್ಲಿಸಲೇಬೇಕಾದ ಅನಿವಾರ್ಯತೆಯಲ್ಲಿ ಇದೆ. ದಾವಣಗೆರೆಯಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯ ಹೊರತಾದ ಅಭ್ಯರ್ಥಿಯನ್ನು ಗೆಲ್ಲಿಸೋಕೆ ಬಿಎಸ್ವೈಗೆ ಟಾಸ್ಕ್ ಕೊಡಲಾಗಿದೆ. ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ವೇಳೆ ಕೇಂದ್ರ ಸಚಿವ ಜೋಶಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಗೋವಿಂದ ಕಾರಜೋಳ, ಜಗದೀಶ್ ಶೆಟ್ಟರ್, ಶ್ರೀರಾಮುಲು ಸೇರಿದಂತೆ ಪ್ರಮುಖ ನಾಯಕರು ಭಾಗಿಯಾಗಿದ್ದರು. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ಉಮೇಶ್ಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಾಥ್ ಕೊಟ್ಟಿದ್ದರು. ನಾನು ಅಧ್ಯಕ್ಷರು
ನಾವೆಲ್ಲರೂ ಕೂಡ ಮತ್ತು ಗೋಪಿನಾಥ್ AICC ಸೆಕ್ರೆಟರಿ ನಾವೆಲ್ಲರೂ ಕೂಡ ಬಂದಿದ್ದು ನಾಮಿನೇಷನ್ ಹಾಕಿದ್ದೀವಿ. ಎಲ್ಲರೂ ಕೂಡ ಮೇಟಿಯವರ ಕುಟುಂಬದವರಿಗೆ ಕೊಡಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತ ಮಾಡಿದ್ರು. ನಾನು ಕೂಡ ಕರೆದು ಮಾತಾಡಿದ್ದೆ. ಮೇಟಿಯವರ 4 ಮಕ್ಕಳನ್ನು ಕರೆದು ಮಾತಾಡಿದ್ದೆ. ಅವರು ಯಾರಿಗಾರು ಕೊಡಿ, ಹೈಕಮಾಂಡ್ನವರು ಯಾರಿಗಾರು ತೀರ್ಮಾನ ಮಾಡ್ತದೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದರು. ಹಾಗಾಗಿ ಉಮೇಶ್ ಮೇಟಿಯವರನ್ನು ಕ್ಯಾಂಡಿಡೇಟ್ ಮಾಡಿದ್ದೀವಿ. ಈಗಾಗಲೇ DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾವು ನುಡಿದಂತೆ ನಡೀತಕ್ಕಂಥ ಸರ್ಕಾರ, ಏನು ಮಾತು ಜನರಿಗೆ ಕೊಟ್ಟಿದ್ದೀವಿ ಆ ಮಾತುಗಳನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇಡೀ ಪಕ್ಷ ಒಮ್ಮತದಿಂದ ನಾವು ಮೇಟಿ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ ನಾವೆಲ್ಲ ನಮ್ಮ ವರದಿಯನ್ನು ತರಿಸ್ಕೊಂಡು ಪ್ರತಿ ಬೂತ್ನಲ್ಲೂ ಕೂಡ ನಾವು ಸರ್ವೆ ಮಾಡಿ ವರದಿ ತರಿಸಿ ಆ ಕುಟುಂಬಕ್ಕೆ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಎಲ್ಲರನ್ನೂ ಕೂಡ ಮಾತಾಡಿದರು. ಸೊ ಪಕ್ಷ ಒಮ್ಮತದಿಂದ ನಮ್ಮ ಅಭ್ಯರ್ಥಿಯನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ಮೇಟಿಯವರ ಪರವಾಗಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಯುವಕನಿಗೆ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಬಾಗಲಕೋಟೆ ಚುನಾವಣಾ ಉಸ್ತುವಾರಿ ವಹಿಸಿಕೊಂಡಿರುವ ಸಚಿವ ಸತೀಶ್ ಜಾರಕಿಹೊಳಿ ರೌಂಡ್ಸ್ ಹಾಕಿದ್ದಾರೆ. ನಗರಸಭೆ ಮುಂಭಾಗದ ಗೋಕುಲ್ ಹೋಟೆಲ್ನಲ್ಲಿ ಜಾರಕಿಹೊಳಿ ಸ್ಪೆಷಲ್ ದೋಸೆ ಸವಿದ್ರು. ಈ ವೇಳೆ RB ತಿಮ್ಮಾಪುರ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ SG ನಂಜಯ್ಯನ ಮಠ ಸೇರಿದಂತೆ ಹಲವರು ಸಚಿವರಿಗೆ ಸಾಥ್ ಕೊಟ್ಟರು. ಸಿಎಂ DCMಗೆ ಈ ಬೈ ಎಲೆಕ್ಷನ್ ಅಖಾಡ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. ಬಾಗಲಕೋಟೆಯಲ್ಲಿ ಸಿಎಂ ನಿಷ್ಠ ಕುಟುಂಬಕ್ಕೆ ಟಿಕೆಟ್ ಕೊಡಲಾಗಿದ್ರೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ DCM ಆಪ್ತ ಕುಟುಂಬಕ್ಕೆ ಟಿಕೆಟ್ ಕೊಡಲಾಗಿದೆ. ಒಟ್ಟಿನಲ್ಲಿ ಎರಡೂ ಕ್ಷೇತ್ರವನ್ನು ಗೆಲ್ಲಿಸಲೇಬೇಕಾದ ಅನಿವಾರ್ಯತೆ ಸಿಎಂಗೆ ಮತ್ತು DCMಗಿದೆ. ರಾಜ್ಯದ ಅವಧಿ ಮುಗಿದ 50,095 ಗ್ರಾಮ ಪಂಚಾಯಿತಿ ಹಾಗೂ 187 ನಗರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಲಿಕ್ಕೆ ಕೋರಿ ಸಲ್ಲಿಸಲಾದಂಥ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು. ಗ್ರಾಮ ಪಂಚಾಯತ್ಗಳ ಸದಸ್ಯ ಸ್ಥಾನಗಳಿಗೆ ಮೀಸಲಾತಿ ಪ್ರಕ್ರಿಯೆ ಪೂರ್ಣಗೊಳಿಸಲಿಕ್ಕೆ ಕನಿಷ್ಠ 3 ತಿಂಗಳು ಬೇಕಾಗುತ್ತೆ ಅಂತ ಸರ್ಕಾರ ಉತ್ತರಿಸಿದೆ. ಸರ್ಕಾರದ ಉತ್ತರ ದಾಖಲಿಸಿರುವಂತಹ ಹೈಕೋರ್ಟ್ ವಿಚಾರಣೆಯನ್ನು ಏಪ್ರಿಲ್ 29ಕ್ಕೆ ಮುಂದೂಡಿದೆ. ಮುಂದಿನ ಅಧಿವೇಶನದಲ್ಲಿ ಶಾಸಕರು ಬಯೋಮೆಟ್ರಿಕ್ ಮೂಲಕ ತಮ್ಮ ಹಾಜರಾತಿ ಸೂಚಿಸಬೇಕು. ಇಷ್ಟು ದಿನ ಸಹಿ ಹಾಕ್ತಾ ಇದ್ದ ಶಾಸಕರಿಗೆ ಸ್ಪೀಕರ್ ಇದೀಗ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿಗೆ ತಂದಿದ್ದಾರೆ. ಸದನದಲ್ಲಿ ಈ ಬಗ್ಗೆ ಸದಸ್ಯರಿಗೆ ಸ್ಪೀಕರ್ ಮಾಹಿತಿ ಕೊಟ್ಟಿದ್ದಾರೆ. ಮುಂದಿನ 3 ತಿಂಗಳಲ್ಲಿ ಡಿಜಿಟಲ್ ವ್ಯವಸ್ಥೆ ಬರುತ್ತೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ತರುವಂಥ ವಿಧೇಯಕವನ್ನು ವಿಧಾನಸಭೆಯಲ್ಲಿ ಮಂಡಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಮಂಡನೆಯನ್ನು ಮಾಡಿದ್ರು. ಬಿಜೆಪಿಗರ ವಿರೋಧದ ಮಧ್ಯೆಯೂ ವಿಧೇಯಕ ಅಂಗೀಕಾರವಾಗಿದೆ. ಬ್ಯಾಲೆಟ್ ಪೇಪರ್ ವಿಧೇಯಕಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ಖಂಡಿಸಿದರು. ತಂತ್ರಜ್ಞಾನ ಬಳಸಿ ಮುಂದೆ ಹೋಗಬೇಕೇ ವಿನಃ ಈ ರೀತಿಯಲ್ಲಿ ಬಿಲ್ ತರುವುದು ಸರಿಯಲ್ಲ, ಇದನ್ನು ವಾಪಸ್ಸು ಪಡೆಯುವಂತೆ ಆಗ್ರಹಿಸಿದ್ದಾರೆ. ಎಲ್ಲರಿಗೂ ತಿಳಿದಂತೆ ಸಂವಿಧಾನದಲ್ಲಿ ಆರ್ಟಿಕಲ್ 326 ಅಡಿನಲ್ಲಿ ಇಟ್ ಗ್ಯಾರಂಟೀಸ್ ಆಸ್ ದ ರೈಟ್ ಟು ವೋಟ್. ಅದರ ಜೊತೆಗೆ ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸಬೇಕು, ಫ್ರೀ ಆ್ಯಂಡ್ ಫೇರ್ ಕೂಡ ಇರಬೇಕು ಅಂದ್ಬಿಟ್ಟು ಹೇಳ್ತೇವೆ. EVM ಬದಲಾಗಿ ನಮ್ಮ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ನಾವು ಬ್ಯಾಲೆಟ್ ಪೇಪರ್ ಮುಖಾಂತರ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೇವೆ. ನನಗನ್ಸ್ತತೆ ಇದೊಂದು ರೀತಿ ತೊಗಲಕ್ ದರ್ಬಾರು ಅಂದರೆ ಇಲ್ಲಿಂದ ಅಲ್ಲಿಗೆ ತಿರ್ಗಿ ಮತ್ತೆ ಅಲ್ಲಿಂದ ಇಲ್ಲಿಗೆ. ಈ EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತಂದವರು ಯಾರು? ತಂದವರು ಕಾಂಗ್ರೆಸ್ ಅವರೇ. ಮನಮೋಹನ್ ಸಿಂಗ್ ಅವರು ಇರ್ಬೋದು, ರಾಜೀವ್ ಗಾಂಧಿ ಅವರು. ಯಾವಾಗೂ ಇವರು ಸ್ವಲ್ಪ ಕಾಂಗ್ರೆಸ್ ಅವರು ಬಾಯ್ ಬೇಡ್ಕೊಂತ ಇರ್ತಾರೆ. ಗಾಂಧಿ ಹೆಸರು ತೆಗೆದು ಆಗ್ತಾ ಇದ್ದೀರಾ, ನೀವೇ ತೆಗೆದಾಗ್ತಾ ಇದ್ದೀರಲ್ಲ. ಈಗ ಅವರೇ ತಂದಿದ್ದು ಇದು ಕಾಯ್ದೆಯನ್ನು. ಗ್ರಾಮೀಣಾಭಿವೃದ್ಧಿ ಮತ್ತು IT ಸಚಿವರು ತಂದಿರುವಂತಹ ಈ ಬಿಲ್ಲನ್ನು ನಾನು ಪ್ರಬಲವಾಗಿ ವಿರೋಧಿಸ್ತಾ ಇದ್ದೇನೆ. ಉತ್ತರ ಕನ್ನಡದ ಮುಂಡಗೋಡ ತಾಲೂಕಿನ ಚಿಗಳ್ಳಿಯಲ್ಲಿ ಒಂದೇ ಶಾಲೆಯ 23 ವಿದ್ಯಾರ್ಥಿಗಳು SSLC ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಚಿಗಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಸಿಗದೆ ಪರೀಕ್ಷೆ ಬರೆಯೋಕ್ಕಾಗ್ತಾ ಇಲ್ಲ.
ಶಾಲೆಯ ಹಾಜರಾತಿ ಕಡಿಮೆ ಹಿನ್ನೆಲೆಯಲ್ಲಿ 23 ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಕೊಡಲಾಗಿಲ್ಲ. ಹಾಲ್ ಟಿಕೆಟ್ ಸಿಗದ ವಿದ್ಯಾರ್ಥಿಗಳು ಅಲಲು ತೋಡ್ಕೊಂಡಿದ್ದಾರೆ. ಶಿಕ್ಷಣ ಇಲಾಖೆ 75% ಹಾಜರಾತಿ ಕಡ್ಡಾಯ ಮಾಡಿದೆ. ಆದರೆ 8%ರಿಂದ 50% ಹಾಜರಾತಿ ಹೊಂದಿರುವ 14 ವಿದ್ಯಾರ್ಥಿ ಹಾಗೂ 9 ವಿದ್ಯಾರ್ಥಿನಿಯರಿಗೆ ಶಾಲೆಯವರು ಹಾಲ್ ಟಿಕೆಟ್ ಕೊಟ್ಟಿಲ್ಲ.